ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಉಡುಪಿಯ ಬ್ರಹ್ಮಾವರದಲ್ಲಿ ಅಕ್ಷತಾ ಪೂಜಾರಿ ಅನ್ನೋ ಯುವತಿ ಮೇಲೆ ಪೊಲೀಸರೇ ದೌರ್ಜನ್ಯ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಆಶಿಕ್ ಅನ್ನುವಾತನ ಶೋಧಕ್ಕೆ ಬಂದಿದ್ದ ಪೊಲೀಸರು ಮನೆಯಲ್ಲಿದ್ದ ಅಕ್ಷತಾ ಪೂಜಾರಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಈಗ ಹೇಳಲಾಗ್ತಾ ಇದೆ. ಪೊಲೀಸರು ಹೀಗೆಲ್ಲ ದೌರ್ಜನ್ಯ ಮಾಡಬಾರ್ದಿತ್ತು. ಆ ದೌರ್ಜನ್ಯ ನಡೆಸಿದ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಲ್ಲವ ಸಮುದಾಯದ ಮುಖಂಡರ ಸಹಿತ ಕರಾವಳಿ ಭಾಗದ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಪೊಲೀಸ್ ದೌರ್ಜನ್ಯದ ಕತೆ? ಯಾರಿ ಅಕ್ಷತಾ ಪೂಜಾರಿ? ಇವರ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದು ನಿಜಾನ? ನಡೆಸಿದ್ದರೆ ಕಾರಣ ಏನಿರಬಹುದು? ಅಸಲಿಗೆ ಈ ಘಟನೆಯ ಹಿನ್ನೆಲೆ ಏನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಇತ್ತೀಚಿನ ಕೆಲವು ಘಟನೆಗಳಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೇನೆ ಅನುಮಾನ ಪಡುವಂಥ ಪರಿಸ್ಥಿತಿ ಉದ್ಭವ ಆಗಿದ್ದು ಸುಳ್ಳೇನಲ್ಲ. ಕೆಲವು ಪೊಲೀಸರ ದುರ್ವರ್ತನೆಯಿಂದಾಗಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೆ ಕಪ್ಪು ಚುಕ್ಕೆಯಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರ ನಡುವೆನೆ ಇದೀಗ ಪೊಲೀಸ್ ಅಧಿಕಾರಿಯೊಬ್ಬರು ನಶೆಯಲ್ಲಿ ಬಿಲ್ಲವ ಸಮಾಜದ ಅಕ್ಷತಾ ಪೂಜಾರಿ ಅನ್ನೋ ಯುವತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಂದ ಹಾಗೆ ಈ ಘಟನೆ ನಡೆದಿದ್ದು ಉಡುಪಿ ಜಿಲ್ಲೆಯ ಬ್ರಹ್ಮಾವರದಲ್ಲಿ. ಇಂತಹದೊಂದು ಆರೋಪ ಕೇಳಿ ಬರ್ತಾ ಇದ್ದಂಗೆನೆ ಬಿಲ್ಲವ ಸಮಾಜ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಬ್ರಹ್ಮಾವರ ಸ್ಟೇಷನ್ ವ್ಯಾಪ್ತಿಯ ಉಪ್ಪೂರು ನಿವಾಸಿಯಾದ ಅಕ್ಷತಾ ಪೂಜಾರಿ ಈಗ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದಾರೆ. ಇಲ್ಲಿ ವಿಷಯ ಏನಂತಂದ್ರೆ 2014ರಲ್ಲಿ ದೇವೇಂದ್ರ ಸುವರ್ಣ ಅನ್ನೋರಿಗೆ ಆಶಿಕ್ ಅನ್ನೋ ಯುವಕ ಬೈಕ್ ಆಕ್ಸಿಡೆಂಟ್ ಮಾಡಿರ್ತಾನೆ. ಇದರಿಂದಾಗಿ ದೇವೇಂದ್ರ ಸುವರ್ಣ ಅನ್ನೋರಿಗೆ ಗಂಭೀರ ಗಾಯಗಳಾಗಿರ್ತವೆ. ಇವತ್ತೂ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ಈ ಆಕ್ಸಿಡೆಂಟ್ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟು ಆಶಿಕ್ಗೆ 25 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡಬೇಕು ಅಂತ ಆದೇಶ ನೀಡಿರುತ್ತೆ. ಆದರೆ ಈ ಆಶಿಕ್ ಪರಿಹಾರದ ದುಡ್ಡನ್ನು ಕೊಡದೇನೆ ತಲೆ ಮರೆಸ್ಕೊಂಡಿರ್ತಾನೆ. ವಾರಂಟ್ ಜಾರಿ ಆಗಿದ್ರಿಂದ ಪೊಲೀಸರು ಆಶಿಕ್ನನ್ನ ಹುಡುಕಾಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಡಿಸೆಂಬರ್ 10ನೇ ತಾರೀಕು ಲೊಕೇಶನ್ ಆಧಾರದ ಮೇಲೆ ಪೊಲೀಸರು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಉಪ್ಪೂರಿನಲ್ಲಿರೋ ಆಶಿಕ್ನ ಅಜ್ಜಿ ಮನೆಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅಕ್ಷತಾ ಪೂಜಾರಿ ಅಲ್ಲೇ ಇರ್ತಾರೆ. ಅವರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನೋದು ಈಗ ಕೇಳಿ ಬರ್ತಾ ಇರುವಂತ ಆರೋಪ. ಅಂದ್ರೆ ಈ ಅಕ್ಷತಾ ಪೂಜಾರಿ ಆಶಿಕ್ಗೆ ಕಸಿನ್ ಏನೋ ಆಗ್ಬೇಕಂತೆ. ಆದ್ರೆ ಅಕ್ಷತಾ ಪೂಜಾರಿ ಮೇಲೆ ಹಲ್ಲೆ ನಡೆದಿದೆ ಅನ್ನೋ ಆರೋಪವನ್ನ ಪೊಲೀಸರು ನಿರಾಕರಣೆ ಮಾಡಿದ್ದಾರೆ. ಕೋರ್ಟ್ ಆರ್ಡರ್ ಮಾಡಿದ್ದನ್ನಷ್ಟೇ ನಾವು ಫಾಲೋ ಮಾಡಿದ್ದೇವೆ, ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನಷ್ಟೇ ಮಾಡಿದ್ದೇವೆ. ಜೊತೆಗೆ ಆಶಿಕ್ ಮನೆ ಮೇಲೆ ದಾಳಿ ಮಾಡುವಾಗ ನಮ್ಮ ಜೊತೆಗೆ ಅಮೀನ್ ಕೂಡ ಇದ್ರು. ಅಮೀನ್ ಅಂದ್ರೆ ಕೋರ್ಟ್ ಒಬ್ಬ ಆಫೀಸರ್ ನನ್ನ ನೇಮಕ ಮಾಡಿರುತ್ತೆ, ಅವರು ನಮ್ಮ ಜೊತೆಗಿದ್ರು ಅಂತ ಪೊಲೀಸರು ಹೇಳ್ಕೊಂಡಿದ್ದಾರೆ. ಆದ್ರೆ ಅಕ್ಷತಾ ಪೂಜಾರಿ ಹೇಳ್ತಾ ಇರೋದೇ ಬೇರೆ. ಪೊಲೀಸರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವ್ರ ಜೊತೆಗೆ ಕೋರ್ಟ್ ಅಮೀನ್ ಕೂಡ ಇರಲಿಲ್ಲ. ಇದಿಷ್ಟೇ ಅಲ್ಲ, ಒಬ್ಬ ಮಹಿಳಾ ಸಿಬ್ಬಂದಿ ಕೂಡ ಅಲ್ಲಿ ಇರಲಿಲ್ಲ ಅಂತ ಅಕ್ಷತಾ ಪೂಜಾರಿ ಪೊಲೀಸರ ವಿರುದ್ಧ ಆರೋಪ ಮಾಡಿದ್ದಾರೆ. ಇದಿಷ್ಟು ನಡೆದಿರುವಂತಹ ಘಟನೆ. ಈ ಸಂದರ್ಭದಲ್ಲಿ ಪೊಲೀಸರು ಆರೋಪಿ ಆಶಿಕ್ನನ್ನ ಅರೆಸ್ಟ್ ಮಾಡಬೇಕಂತ ಮನೆಗೆ ಹೋದಾಗ ಇಬ್ಬರು ಮಹಿಳೆಯರು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಅಲ್ಲಿ ಅಕ್ಷತಾ ಪೂಜಾರಿ ಮತ್ತು ಆಕೆಯ ತಾಯಿ ಮೇಲೆ ಪ್ರಕರಣ ದಾಖಲಾಗಿತ್ತು. ಇದಾದ್ಮೇಲೆ ಬಿಲ್ಲವ ಸಮಾಜ ಪೊಲೀಸರ ವಿರುದ್ಧ ಸಿಡಿದು ನಿಂತಿದೆ. ಪೊಲೀಸ್ ದೌರ್ಜನ್ಯ ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರಿಗೆ ಮನವಿ ಮಾಡಿಕೊಳ್ಳುತ್ತೆ. ಇದಕ್ಕೆ ಸಂಬಂಧಿಸಿ ಈ ಇಡೀ ಪ್ರಕರಣದ ತನಿಖೆಯನ್ನ ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಇಂದ ಸೂಕ್ತ ತನಿಖಾಧಿಕಾರಿಗೆ ವರ್ಗಾಯಿಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಅಂತ ಉಡುಪಿ ಜಿಲ್ಲಾ SP ಹರಿರಾಮ್ ಶಂಕರ್ ತಿಳಿಸಿದ್ದಾರೆ. ಈ ಕೇಸ್ನಲ್ಲಿ ಅಂದ್ರೆ ಅಕ್ಷತಾ ಪೂಜಾರಿ ಮೇಲೆ ಪೊಲೀಸ್ ದೌರ್ಜನ್ಯ ನಡೆದ ಆರೋಪದಲ್ಲಿ ಬರೀ ಬಿಲ್ಲವ ಸಮಾಜ ಅಷ್ಟೇ ಅಲ್ಲ, ಬಿಜೆಪಿ ನಾಯಕರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಅಂತ ಹಿಂದುತ್ವವಾದಿ ಸಂಘಟನೆಗಳು ಸಹ ಪೊಲೀಸ್ ದೌರ್ಜನ್ಯದ ವಿರುದ್ಧ ಕಿಡಿಕಾರಿದ್ದಾವೆ. ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಅಕ್ಷತಾ ಪೂಜಾರಿ ಮತ್ತು ಆಕೆಯ ತಾಯಿ ಮೇಲೆ ದಾಖಲಾಗಿರುವ ಪ್ರಕರಣವನ್ನು ರದ್ದು ಮಾಡಿ ಅವರ ಕುಟುಂಬಕ್ಕೆ ಹಿಂಸೆ ನೀಡಿದ ಪೊಲೀಸರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಉಡುಪಿ ಜಿಲ್ಲಾ SPಗೆ ಆಗ್ರಹ ಮಾಡಿದ್ದಾರೆ. ಫೋನ್ ಮಾಡಿ ಅಕ್ಷತಾ ಪೂಜಾರಿ ಜೊತೆಗೆ ಮಾತಾಡಿದ್ದಾರೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಕೂಡ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಬಿಜೆಪಿಯ ಮಹಿಳಾ ಮೋರ್ಚಾ ಕೂಡ ಉಡುಪಿ ಜಿಲ್ಲಾ SPಯನ್ನ ಭೇಟಿ ಮಾಡಿ ಸಂತ್ರಸ್ತ ಯುವತಿಗೆ ನ್ಯಾಯ ಕೊಡಿಸಬೇಕು ಅಂತ ಮನವಿ ಮಾಡಿಕೊಂಡಿದೆ. ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯುವತಿಯ ನ್ಯಾಯಕ್ಕಾಗಿ ಆಗ್ರಹ ಮಾಡಿದ್ದಾರೆ. ಹೀಗಾಗಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಈ ಕೇಸನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಬ್ರಹ್ಮಾವರ ಸ್ಟೇಷನ್ ನಿಂದ ಈ ಕೇಸ್ನ ವರ್ಗಾವಣೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಇರಲಿ, ಇಲ್ಲಿ ಅಕ್ಷತಾ ಪೂಜಾರಿ ಅವರಿಗೆ ಅನ್ಯಾಯ ಆಗಿದ್ದಿದ್ರೆ ನ್ಯಾಯ ಖಂಡಿತ ಸಿಗಬೇಕು.
ಪೊಲೀಸ್ ದೌರ್ಜನ್ಯ ನಿಜವಾಗಿದ್ದರೆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಇದರ ಆಚೆಗೆ ಒಂದಿಷ್ಟು ಪ್ರಶ್ನೆಗಳು ರಾಜ್ಯದ ಜನರಲ್ಲಿ ಉಟ್ಕೊಂಡಿದ್ದಾವೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ನೀವು. ಇಲ್ಲಿ ಅಕ್ಷತಾ ಪೂಜಾರಿ ಅನ್ನೋ ಬಿಲ್ಲವ ಸಮಾಜದ ಹಿಂದೂ ಯುವತಿಗೆ ಅನ್ಯಾಯ ಆಗಿದೆ ಅಂತೇಳಿ ಕರಾವಳಿ ಭಾಗದ ಘಟಾನುಘಟಿ ಬಿಜೆಪಿ ನಾಯಕರ ಸಹಿತ ಹಿಂದುತ್ವವಾದಿ ಸಂಘಟನೆಗಳು ಸಹ ಎಚ್ಚರಿಕೆಯನ್ನು ಕೊಟ್ಟವು. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ರು. ಆದರೆ ಅದೇ ಕರಾವಳಿಯ ಪುತ್ತೂರಿನಲ್ಲಿ ಮತ್ತೊಬ್ಬ ಅದೇ ಹಿಂದೂ ಯುವತಿಗೆ ಮಹಾ ಅನ್ಯಾಯ ಆಯ್ತಲ್ಲ ಸ್ವಾಮಿ. ಅಲ್ಲಿ ಇವರು ಯಾರು ಸುದ್ದಿಗೇನೆ ಇರಲಿಲ್ಲ. ಒಬ್ಬ ಬಿಜೆಪಿ ಲೀಡರ್ ಮಗ ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟು ವಿಶ್ವಕರ್ಮ ಸಮಾಜದ ಯುವತಿಯನ್ನ ಲೈಂಗಿಕವಾಗಿ ಬಳಸ್ಕೊಂಡು ಪ್ರೆಗ್ನೆಂಟ್ ಮಾಡ್ದ. ಮದುವೆ ಮಾಡ್ಕೊಂಡಿದ್ದಕ್ಕೆ ಎಸ್ಕೇಪ್ ಆಗ್ಬಿಟ್ಟ. ನಂತರ ಯುವತಿಗೆ ಹೆರಿಗೆಯೂ ಆಯ್ತು. ಮಗುವನ್ನ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ ಎಲ್ಲ ಸುತ್ತಾಡ್ಕೊಂಡು ಬಂದ್ರು. ಆದ್ರೂ ಒಬ್ಬ ಬಿಜೆಪಿ ನಾಯಕ, ಒಬ್ಬ ಹಿಂದುತ್ವವಾದಿ ನಾಯಕ ಆ ಯುವತಿಗೆ ನ್ಯಾಯ ಕೊಡಿಸೋದಿಕ್ಕೆ ಮುಂದೆ ಬರಲಿಲ್ಲ. ಪುತ್ತೂರಿನಲ್ಲಿ ಅನ್ಯಾಯಕ್ಕೊಳಗಾದ ಆ ಯುವತಿಯ ತಾಯಿ ನೇರವಾಗಿ ಆರೋಪ ಮಾಡಿದ್ರು. ಈಗ ಹುಟ್ಟಿರೋ ಮಗುವಿಗೆ ತಂದೆ ಯಾರು ಅಂತ ಕೇಳಿದ್ರೆ ಏನ್ ಹೇಳೋದು? ಹಿಂದೂ ಅನ್ನೋರೆಲ್ಲ ಇಲ್ಲಿ ಮಾತಾಡ್ತಾ ಇಲ್ಲ ಅಂತ ಯುವತಿಯ ತಾಯಿ ನೇರವಾಗಿ ಆರೋಪ ಮಾಡಿದ್ರು. ಇವಾಗ ಆ ಕೇಸಲ್ಲಿ ಬಂತು ಗೊತ್ತಿಲ್ಲ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನೂ ಮದುವೆ ಆಗಿಲ್ಲ. ಯಾಕಂದ್ರೆ ಅವನು ಆರೋಪಿ ಇನ್ನೂ ಜೈಲಲ್ಲೇ ಇದ್ದಾನೆ. ನಾಳೆ ಈ ಮಗುವಿನ ತಂದೆ ಯಾರು ಅಂತ ಕೇಳಿದ್ರೆ, ತಂದೆ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅವರು? ಸಂಸ್ಕೃತಿ ಬಗ್ಗೆ ಮಾತಾಡೋರಿಗೆ ಇಲ್ಲಾಗಿರೋ ಅನ್ಯಾಯ, ಅದರಿಂದಾಗಿರೋ ನೋವಿನ ಬಗ್ಗೆ ಅರ್ಥ ಆಗ್ಬೇಕಾಗಿತ್ತಲ್ವಾ? ಇಲ್ಲೇನೆ ಬಿಜೆಪಿ ಮತ್ತು ಸಂಘ ಪರಿವಾರದ ಬಣ್ಣ ಬಯಲಿಗೆ ಬಂದಿತ್ತು. ಬ್ರಹ್ಮಾವರದ ಅಕ್ಷತಾ ಪೂಜಾರಿ ಕಂಪೇರ್ ಮಾಡಿದ್ರೆ ಪುತ್ತೂರಿನ ಆ ಯುವತಿಗೆ ಆದ ಅನ್ಯಾಯ ತುಂಬಾ ದೊಡ್ಡದು. ಅದು ಸಮಾಜದಲ್ಲಿ ಮರ್ಯಾದೆ ತೆಗೆದಂತ ಅನ್ಯಾಯ. ಇಲ್ಲಿ ಹೋರಾಟ ಚೀರಾಟ ಅನ್ನೋರು ಪುತ್ತೂರಿನಲ್ಲಿ ತುಟಿಪಿಟಿ ಕಣಲಿಲ್ಲ. ಕಾರಣ ಏನಂತಂದ್ರೆ ಅಲ್ಲಿ ಆರೋಪಿ ಆಗಿದ್ದವನು ಒಬ್ಬ ಬಿಜೆಪಿ ಲೀಡರ್ ಮಗ. ಹೀಗಾಗಿ ಇವರ ಹೋರಾಟಗಳು ಯಾವತ್ತಿಗೂ ಸೆಲೆಕ್ಟಿವ್ ಆಗಿರ್ತವೆ. ಇವರ ಪ್ರಕಾರ ಅನ್ಯಾಯ ಯಾರಿಗಾಗಿದೆ ಅನ್ನೋದು ಮುಖ್ಯ ಅಲ್ಲ, ಇವರಿಗೆ ಅನ್ಯಾಯ ಮಾಡಿದ್ದು ಯಾರು ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಹೀಗಾಗಿ ಹಿಂದೂ ಪರ ಅನ್ನೋರು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅಂತ ಮಾತಾಡಿದರೆ ಹೀಗೀಗ ಯಾರಿಗೂ ಅತಿಶಯೋಕ್ತಿ ಅಂತ ಅನಿಸೋದಿಲ್ಲ. ಆದ್ರಿಂದ ಬ್ರಹ್ಮಾವರದಲ್ಲಿ ಅನ್ಯಾಯಕ್ಕೊಳಗಾದ ಅಕ್ಷತಾ ಪೂಜಾರಿ ಅನ್ನೋ ಯುವತಿಗೆ ನ್ಯಾಯ ಸಿಗಲಿ ಅಂತ ಆಗ್ರಹ ಮಾಡ್ತಾ ಪುತ್ತೂರಿನಲ್ಲಿ ಮಹಾ ಅನ್ಯಾಯಕ್ಕೊಳಗಾದ ಯುವತಿಯ ಪರವಾಗಿ ಇಡೀ ನಾಗರಿಕ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸುವಂತಾಗಲಿ. ನಮಸ್ಕಾರ.